ಹಕ್ಕುಗಳ ಹೋರಾಟ ಸಮಿತಿ ಆಲ್ ಇಂಡಿಯಾ ಮಟ್ಟದಲ್ಲಿ ಒಂದು ಮಜ್ದೂರ್ ಅಧಿಕಾರ ಸಂಘರ್ಷ ಅಭಿಯಾನ ಅಂತಕ್ಕಂಥ ಒಂದು ಏನು ಕಾರ್ಮಿಕರ ನಡುವೆ ಒಂದು ರಾಜ್ಯರಹಿತ ಹೋರಾಟ ಮಾಡ್ತಕ್ಕಂಥ ಒಂದು ಅಭಿಯಾನ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಅಲ್ಲದ ಸಂಘಟನೆಗಳು ಸೇರ್ಕೊಂಡ್ತಕ್ಕಂಥ ಒಂದು ಒಕ್ಕೂಟ. ಇದರ ಅಧ್ಯಯನದಲ್ಲಿ ಕರ್ನಾಟಕದ 3 ಸಂಘಟನೆಗಳು ಕೂಡ ಇದ್ದಾವೆ. ಅದರಲ್ಲಿ ಇವತ್ತು ಏನು ಬೆಂಗಳೂರಿನಲ್ಲಿ ಡಿಸೆಂಬರ್ 19ನೇ ತಾರೀಕು ನಡೀತಕ್ಕಂಥ ಒಂದು ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶವನ್ನ ಈ ಮಾಸದ ಅಡಿಯಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ಮೊದಲನೇದಾಗಿ ಎಲ್ಲರೂ ಸ್ವಾಗತವನ್ನು ಬಯಸ್ತೇನೆ. ನಾನು ವರದರಾಜೇಂದ್ರ, ಕರ್ನಾಟಕ ಶ್ರಮಿಶಕ್ತಿಯ ರಾಜ್ಯಾಧ್ಯಕ್ಷ. ಇವರು ಕಾಮ್ರೇಡ್ ಮಾನಸಯ್ಯ ಅವರು, PUCI ಸ್ಟೇಟ್ ಪ್ರೆಸಿಡೆಂಟ್. ಇವರು ಕಾಮ್ರೇಡ್ ಮೋಹನ್ ಅವರು, ಬೆಂಗಳೂರು ಗುತ್ತಿಗೆ ನೌಕರರ ಒಕ್ಕೂಟದ ಕಾರ್ಯದರ್ಶಿ. ಅವರು ಸುಷ್ಮಾ ಅವರು, ನಮ್ಮ ಮಾಸದ ನಮ್ಮ ಆಲ್ ಇಂಡಿಯಾ ಕೋಆರ್ಡಿನೇಟರ್. ವಿಕ್ರಮ್ ಅವರು ನಮ್ಮ ಮೈಗ್ರೆಂಟ್ ವರ್ಕರ್ಸ್ ಯೂನಿಯನ್ ಸಂಚಾಲಕರಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಮೊದಲನೇದಾಗಿ ಈ ಒಂದು ಗೋಷ್ಠಿಯನ್ನು ಉದ್ದೇಶಿಸಿ ಆ ಕಾಮ್ರೇಡ್ ಮಾನಸಯ್ಯ ಅವರು ಮಾತಾಡ್ತಾರೆ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ಕಾರ್ಮಿಕರ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ಇದೇ 19ರಂದು ಬೆಂಗಳೂರಿನಲ್ಲಿ ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶವನ್ನು ನಡೆಸಲಿಕ್ಕೆ ಮಾಸ ಮಜ್ದೂರ್ ಅಧಿಕಾರ ಸಂಘ ಸ್ಥಳೀಯ ಮುಂದಾಗಿದೆ. ಕಾರ್ಮಿಕರ ಹಕ್ಕೊತ್ತಾಯ ಅನ್ನೋ ವಿಷಯದಲ್ಲಿ ಈಗಾಗಲೇ ದೇಶದಾದ್ಯಂತ, ರಾಜ್ಯದಾದ್ಯಂತ ಕಾರ್ಮಿಕರು ಹಲವಾರು ಒತ್ತಾಯಗಳನ್ನ, ಬೇಡಿಕೆಗಳನ್ನ ಸರ್ಕಾರದ ಮುಂದೆ, ಸಂಬಂಧಪಟ್ಟ ಪ್ರಾಧಿಕಾರದ ಮುಂದೆ ಇಡ್ತಾ ಬಂದಿದ್ದಾರೆ. ಅದನ್ನು ನಮ್ಮ ಸಮಾವೇಶಕ್ಕೆ ಹಕ್ಕೊತ್ತಾಯ ಸಮಾವೇಶ ಅಂತಲೇ ಫೋಕಸ್ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳುವಂತ ಮತ್ತೆ ಅದರ ಮೇಲೆ ಕಾರ್ಮಿಕರನ್ನ ಸಂಘಟಿಸುವಂತ ಈ ಒಂದು ಏನು ಸಮಾವೇಶ ಇದೆ, ಅದಕ್ಕೆ ಸಂಬಂಧಿಸಿ ಕೆಲವು ವಿಷಯಗಳನ್ನ ಮಾಧ್ಯಮದ ಜೊತೆಗೆ ಹಂಚಿಕೊಳ್ತಾ ಕಾರ್ಮಿಕರಿಗೆ ರವಾನಿಸಬೇಕಾಗಿದೆ. ಮೊದಲನೇದಾಗಿ ಕೃಷಿ ರಂಗವನ್ನ, ರೈತ ರಂಗವನ್ನ ಕಾರ್ಪೊರೇಟ್ ಶಕ್ತಿಗಳಿಗೆ ಬಲಿ ಕೊಡೋ ಹಿನ್ನೆಲೆಯಲ್ಲಿ ತಂದಂತ 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಸುವಲ್ಲಿ, ಸೋಲಿಸುವಲ್ಲಿ ಈ ದೇಶದ ರೈತಾಪಿ ವರ್ಗ, ಹೋರಾಟನಿರತ ರೈತಾಪಿ ವರ್ಗ ಯಶಸ್ವಿಯಾಗಿದೆ. 3 ಕೃಷಿ ಕಾಯ್ದೆಗಳನ್ನು ತಂದ ಸಂದರ್ಭದಲ್ಲಿನೇ ಕೈಗಾರಿಕಾ ರಂಗಕ್ಕೆ, ಕಾರ್ಮಿಕ ವರ್ಗಕ್ಕೆ ಸಂಬಂಧಿಸಿದಂತ 44 ಕೇಂದ್ರ ಕಾರ್ಮಿಕ ಕಾಯ್ದೆಗಳನ್ನ ರದ್ದುಪಡಿಸಿ, ಪ್ರಾಕ್ಟಿಕಲಿ 27 ಕಾಯ್ದೆಗಳನ್ನು ಸಂಪೂರ್ಣ ರದ್ದುಪಡಿಸಿ, ಔಟ್ ಆಫ್ 44 ಉಳಿದ 12 ಕಾಯ್ದೆಗಳನ್ನು ಮರ್ಜ್ ಮಾಡಿ 4 ಹೊಸ ಕಾರ್ಮಿಕ ಸಂಹಿತೆಗಳನ್ನ ಅಥವಾ 4 ಹೊಸ ಕಾರ್ಮಿಕ ಕಾನೂನುಗಳನ್ನ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಸ್ವೀಕಾರ ಮಾಡಿದೆ. ಈ 4 ಕಾರ್ಮಿಕ ಕಾಯ್ದೆಗಳು ಕಾರ್ಮಿಕರ ಕಲ್ಯಾಣ ಸಲುವಾಗಿ, ದೊಡ್ಡ ಕೈಗಾರಿಕಾ ಕ್ರಾಂತಿಯನ್ನು ಮಾಡುವ ಸಲುವಾಗಿ, ಕೈಗಾರಿಕೋದ್ಯಮಗಳು ಮತ್ತು ಕಾರ್ಮಿಕರ ನಡುವೆ ಬಾಂಧವ್ಯನ್ನ ಬೆಸೆಯುವ ಸಲುವಾಗಿ ಅಂತಾನೆ ಆಕ್ಚುಲಿ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಪ್ರಚಾರ ಮಾಡ್ತಿದೆ ತನ್ನೆಲ್ಲ ಅಫಿಷಿಯಲ್ ವೆಬ್ಸೈಟ್ಗಳ ಮೂಲಕ, ಆಫೀಸ್ಗಳ ಮೂಲಕ. ಸೊ ಮೊದಲನೇದಾಗಿ ವೇತನಕ್ಕೆ ಕಾರ್ಮಿಕರ ಸಂಘಟಿತ, ಅಸಂಘಟಿತ ವಲಯದ ಕಾರ್ಮಿಕರ ವೇತನ ಅಥವಾ ಸ್ಯಾಲರಿ ಬೇಸಿಸ್ಗೆ ಸಂಬಂಧಪಟ್ಟಂಗೆ ಈ ಹಿಂದೆ 4 ಕಾಯ್ದೆಗಳಿವೆ. ಮಿನಿಮಮ್ ವೇಜಸ್ ಆಕ್ಟ್ 1948, ಪೇಮೆಂಟ್ ಆಫ್ ವೇಜಸ್ ಆಕ್ಟ್ 1939, ಪೇಮೆಂಟ್ ಆಫ್ ಬೋನಸ್ ಆಕ್ಟ್ 1956. ಉದ್ಯೋಗಿಗಳಿಗೆ, ಕಾರ್ಮಿಕರಿಗೆ ವೇತನ ಕೊಡಬೇಕಾದ್ರೆ ಇಂತೆಲ್ಲ ಕಾರ್ಮಿಕ ರಕ್ಷಣೆ ಇತ್ತು. ಇವತ್ತು ಅವು ಯಾವುದೂ ಇಲ್ಲ. ಆ 4 ಕಾಯ್ದೆಗಳನ್ನು ತೆಗೆದುಹಾಕಿ ಕೋಡ್ ಆನ್ ವೇಜಸ್ ಅಂತ ಮಾಡಿದ್ದಾರೆ, ವೇತನ ಸಂಹಿತೆ ಅಂತ ಮಾಡಿದ್ದಾರೆ. ಸೊ ನಾವು ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದುವರೆಗೆ ದೇಶದಲ್ಲಿ ಸರ್ಕಾರ, ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ, ಸಂಬಂಧಪಟ್ಟ ನ್ಯಾಯಾಲಯಗಳು ಪ್ರಕಟಿಸಿದಂತ ಅಧಿಸೂಚಿತ ದರದಲ್ಲಿ ಕಾರ್ಮಿಕ ವರ್ಗಕ್ಕೆ ವೇತನ ಪಾವತಿ ಆಗ್ತಾ ಇಲ್ಲ. ಎಲ್ಲಾ ಸಮೀಕ್ಷೆಗಳು, ಈವನ್ ಸರ್ಕಾರಿ ಸಮೀಕ್ಷೆ, ಟ್ರೇಡ್ ಯೂನಿಯನ್ ಸಮೀಕ್ಷೆಗಳು, ಮಾಧ್ಯಮ ಸಮೀಕ್ಷೆ, ಸಾಮಾಜಿಕ ಸಮೀಕ್ಷೆಗಳ ಪ್ರಕಾರ ನೋಡೋದಾದ್ರೆ ಭಾರತ ದೇಶದ ಒಟ್ಟು ಕಾರ್ಮಿಕರಲ್ಲಿ ಕಾಯ್ದೆ ಪ್ರಕಾರ ಕನಿಷ್ಠ ವೇತನವನ್ನ ಪಡಿತಕ್ಕಂಥವರ ಪ್ರಮಾಣ ಕೇವಲ 5%. 195% ಕಾರ್ಮಿಕರು, ಉದ್ಯೋಗಿಗಳು
ನಿಗದಿತ ದರದಲ್ಲಿ ವೇತನವನ್ನು ಪಡಿತಾ ಇಲ್ಲ. 95% ಜನ ನಿಗದಿತ ದರ, ಶೆಡ್ಯೂಲ್ ರೇಟ್, ಸೊ ಪಬ್ಲಿಷ್ ಬೈ ಅಥವಾ ಸ್ಪಾನ್ಸರ್ಡ್ ಬೈ ಸರ್ಕಾರ ನಿಗದಿ ಮಾಡಿದೆ ಆ ದರವನ್ನು ಪಡಿತಾ ಇಲ್ಲ. ಇಟ್ಸ್ ಅ ಫ್ಯಾಕ್ಟ್. 95% ಜನ ಕಾರ್ಮಿಕರು ಈ ವೇತನದಿಂದ ವಂಚಿತರಾಗಿದ್ದಾರೆ. ಆದ್ರೆ ಈ ವೇತನ ಅನ್ನುವಾಗ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆ. 5th ಲೇಬರ್ ಕಮಿಷನ್, 5ನೇ ಕಾರ್ಮಿಕ ಆಯೋಗ ವೇತನವನ್ನು ಕಾಂಪೋಸ್ ಮಾಡಬೇಕಾದ್ರೆ, ವೇತನ ಅಂತ ಕರಿಬೇಕಾದ್ರೆ ಏನೇನು ಅಂಶಗಳು ಇರಬೇಕಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡಿದೆ. ಬ್ರಿಟಿಷ್ ಜಮಾನದಲ್ಲಿತ್ತು ರೋಟಿ ಕಪಡ ಮಕಾನ್. ರೋಟಿ ಕಪಡ ಮಕಾನ್ಗೆ ಅಂದ್ರೆ ಊಟ, ಬಟ್ಟೆ, ಮಲಗಲಿಕ್ಕೆ ಇಷ್ಟು ಜಾಗ, ಇಷ್ಟಕ್ಕೆ ಸರಿ ಹೋಗೋ ಖರ್ಚಿಗೆ ವೇತನ ಅಂತ ಬ್ರಿಟಿಷರು ಕರೆದು. ಸೊ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಆದ್ಮೇಲೆ, ಕಾರ್ಮಿಕರು ಹೋರಾಟ ಮಾಡಿದ ಮೇಲೆ, ಸೊ ಸೆಂಟ್ರಲ್ ಲೇಬರ್ ಕಮಿಷನ್ ಆ ಹಳೆ ಮಾನದಂಡವನ್ನ ಕ್ಯಾನ್ಸಲ್ ಮಾಡಿ ಊಟ, ಬಟ್ಟೆ, ಮನೆ, ಶಿಕ್ಷಣ, ಆರೋಗ್ಯ ಸುರಕ್ಷಾ, ಉಳಿತಾಯ, ಮನೋರಂಜನೆ, ಭವಿಷ್ಯತ್ ಇದಿಷ್ಟಕ್ಕೂ ಸಾಕಾಗಲಿಕ್ಕೆ ಎಷ್ಟು ಹಣ ಬೇಕು ಅಷ್ಟನ್ನ ವೇತನ ಅಂತ ಕರಿಬೇಕಂತೇಳಿ 5th ಲೇಬರ್ ಕಮಿಷನ್ ಪ್ರಕಟಣೆ ಮಾಡಿದ ಮೇಲೆ, ಸೊ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕಿಗೆ ಸೊ ಮಿನಿಮಮ್ ವೇಜಸ್ ಸಂಬಂಧಿಸಿ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಯಾವುದೇ ರಂಗದಲ್ಲಿ ತರಲಿದೆ, ಹೈಲಿ ಡೆವಲಪ್ಡ್ ಇಂಡಸ್ಟ್ರೀಸ್ ಅಲ್ಲಿ ತಗೊಳ್ಳಿ, ಅಲ್ಲಿ 20-25% ಪರ್ಮನೆಂಟ್ ಲೇಬರ್ಸ್ ಇರ್ತಾರೆ, ಉಳಿದ 70-75% ಆಕ್ಚುಲಿ ಕಾಂಟ್ರಾಕ್ಟ್ ಲೇಬರ್ಸ್ ಇರ್ತಾರೆ. ಕಾಂಟ್ರಾಕ್ಟ್ ಲೇಬರ್ಸ್ ಮಿನಿಮಮ್ ವೇಜಸ್ ಇಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಇಲ್ಲ, ಹೆಲ್ತ್ ಕೇರ್ ಇಲ್ಲ, ಯಾವುದೂ ಇಲ್ಲ. ಸೊ ಯಾವುದೇ ಸೆಕ್ಟರ್, ಮೈನಿಂಗ್, ಪ್ಲಾಂಟೇಶನ್, ಎಸ್ಪೆಷಲಿ ಪ್ಲಾಂಟೇಶನ್, 100ಕ್ಕೆ 80-90% ಮಹಿಳಾ ಕಾರ್ಮಿಕರು ಕೆಲಸ ಮಾಡತಕ್ಕಂಥ ಪ್ಲಾಂಟೇಶನ್. ಸೊ ಕಾಫಿ ಎಸ್ಟೇಟ್ಗಳು, ಟೀ ಎಸ್ಟೇಟ್ಗಳು, ಸೊ ಅಲ್ಲಿ ಆಕ್ಚುಲಿ 99% ಆಕ್ಚುಲಿ ಬೇಸಸ್ ನ ಫಾಲೋ ಮಾಡ್ತಾ ಇದ್ದಾರೆ. ಮೈನಿಂಗ್ ಸೆಕ್ಟರ್, ಓಪನ್ ಪಿಟ್ಸ್ ಆಗಿರಲಿ, ಅಂಡರ್ಗ್ರೌಂಡ್ ಮೈನ್ ಆಗಿರಲಿ, ಕೋಲ್ ಆಗಿರಲಿ, ಐರನ್ ಓರ್ ಆಗಿರಲಿ, ಗೋಲ್ಡ್ ಆಗಿರಲಿ, ಎಲ್ಲಿ ಕೂಡ ಇಂಪ್ಲಿಮೆಂಟೇಷನ್ ಇಲ್ಲ. ಪಬ್ಲಿಕ್ ಸೆಕ್ಟರ್ ಅಂತ ಏನು ನಾವು ಕರಿತೀವಿ, ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತ ಏನು ಕರಿತೀವಿ, ಸರ್ಕಾರದ ಎಲ್ಲ ಇಲಾಖೆಗಳು, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಉದ್ಯಮಗಳಲ್ಲಿ 75-80% ಕಾರ್ಮಿಕರಿಗೆ ಸರ್ಕಾರವೇ ಘೋಷಣೆ ಮಾಡಿದಂತ, ನಿಗದಿ ಮಾಡಿದಂತ ವೇತನ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ವೇತನ ಸಿಗಬೇಕು ಅಂತ ಏನೋ ಒಂದು ಕಾನೂನು ಇದೆ, ಅದನ್ನು ತಂದಿದ್ದಾರೆ. ಸೊ ಅದಕ್ಕೆ ಅದನ್ನು ನಾವು ಸಂಪೂರ್ಣ ವಿರೋಧ ಮಾಡ್ತಾನೆ ಕನಿಷ್ಠ ವೇತನ ದರವನ್ನ 25,000 ನಿಗದಿಗೊಳಿಸಬೇಕನ್ನೋದು ಮಾಸಾದ ನಮ್ಮ ಒತ್ತಾಯ ಸರ್ಕಾರದಿಂದ. ರೋಟಿ ಕಪಡ ಮಕಾನ್, ಮನೆ, ಊಟ, ಬಟ್ಟೆ, ಮನೆ ಅಷ್ಟೇ ಜೀವನ ಅಲ್ಲ. ಸೊ ಕಾರ್ಮಿಕರು, ದುಡಿಮೆ ವರ್ಗದವರು ಕೂಡ ಮನುಷ್ಯರಾಗಿದ್ದರಿಂದ ರೋಟಿ ಕಪಡ ಮಕಾನ್, ಸೊ ಆರೋಗ್ಯ ಸುರಕ್ಷೆ, ಶಿಕ್ಷಣ, ಉಳಿತಾಯ, ಮನೋರಂಜನೆ, ಹಬ್ಬ ಹರಿದಿನ, ಇದೆಲ್ಲವೂ ಮನುಷ್ಯನ ಜೀವನಕ್ಕೆ ಬೇಕು. ಕಾರ್ಮಿಕ ವರ್ಗವನ್ನು ಮನುಷ್ಯರಾಗಿ ನೋಡಬೇಕು. 5th ಲೇಬರ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರನೇ ವೇತನವನ್ನ ಕನಿಷ್ಠ 25,000 ರೂಪಾಯಿ ನಿಗದಿ ಮಾಡಬೇಕನ್ನುವಂತ ಒಂದು ಮೌಲಿಕವಾದ ಬೇಡಿಕೆ. ಬೇರೆ ಟ್ರೇಡ್ ಯೂನಿಯನ್ಗಳಿಗೆ, ಬೇರೆ ಕ್ಲೇಮ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ವೆರಿ ಸೈಂಟಿಫಿಕ್ ಆಗಿದೆ, ಮತ್ತೆ ಇದು ಅವಶ್ಯಕವಾಗಿ ಬೇಕಾಗಿದೆ. ಜೊತೆಗೆ ತಮಗೆಲ್ಲ ಗೊತ್ತಿದೆ, ಬೇಜಾನ್ ಕೂಡ ವೇತನ ಸಹಿತ ಅಂತ ಏನ್ ಮಾಡಿದ್ದಾರೆ, ವೇತನ ಪಾವತಿ ಅದನ್ನ ಇದು ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗುತ್ತಿಗೆ ಕಾರ್ಮಿಕ ಪದ್ಧತಿ. ಆಕ್ಚುಲಿ ಕಾಂಟ್ರಾಕ್ಟ್ ಲೇಬರ್ ಅಬಲಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1970 ಕಾಯ್ದೆ ಬಂತು. ಎಲ್ಲಿ ಕಾಯಂ ಸ್ವರೂಪದ ಕೆಲಸ ಇದೆ ಅಲ್ಲಿ ಗುತ್ತಿಗೆ ಕಾರ್ಮಿಕರು ಇರಬಾರದು ಅಂತ. ಈಗ ಸರ್ಕಾರಿ, ಅರೆ ಸರ್ಕಾರಿ, ಖಾಸಗಿ, ಕಾರ್ಪೊರೇಟ್ ಎಲ್ಲ ಕ್ಷೇತ್ರದಲ್ಲಿ 100ಕ್ಕೆ 85-90% ಕಾಂಟ್ರಾಕ್ಟ್ ಲೇಬರ್ಸ್. ಇವತ್ತು ಆ ಕಾಯ್ದೆಯಲ್ಲಿ ಒಂದಿಷ್ಟು ಫೈಟ್ ಮಾಡ್ಲಿಕ್ಕೆ, ಕ್ಲೇಮ್ ಮಾಡ್ಲಿಕ್ಕೆ, ಕೋರ್ಟಿಗೆ ಹೋಗ್ಲಿಕ್ಕೆ, ರೆಗ್ಯುಲರೈಸ್ ಮಾಡದೆ ಅಂತ ಹೇಳಿಕ್ಕೆ ಒಂದಿಷ್ಟು ಪ್ರಾವಿಷನ್ ಇತ್ತು. ಇವತ್ತೇನು ತಂದಿದ್ದಾರೆ ಆಕ್ಚುಲಿ ಸೆಕೆಂಡ್ ಕೋಡ್ ಯಾವ್ದಂದ್ರೆ ಕೋಡ್ ಆಫ್ ಇಂಡಸ್ಟ್ರಿಯಲ್ ರಿಲೇಷನ್, ಕೈಗಾರಿಕಾ ಸಂಬಂಧಗಳ ಸಂಹಿತೆ ಅಂತ ಎರಡನೇ ತಂದಿದ್ದಾರೆ. ಸೊ ಮೂರನೇದಾಗಿ ಕಾರ್ಮಿಕರ ಸೌಲಭ್ಯಗಳ ಪ್ರಶ್ನೆ ಬಂದಾಗ ಶಾಸನಬದ್ಧ ಸೌಕರ್ಯಗಳು ಕೆಲವು, ಯಾವುದೇ ಫ್ಯಾಕ್ಟರಿ, ಇಂಡಸ್ಟ್ರಿ, ಆಫೀಸ್, ರೈಲ್ವೆ, ಪೋರ್ಟ್, ಏರ್ಪೋರ್ಟ್, ಮುನ್ಸಿಪಾಲಿಟಿ, ಮೈನಿಂಗ್, ಯಾವುದೇ ಸೆಕ್ಟರ್ ನಲ್ಲಿ ಕಾರ್ಮಿಕರ ಸುರಕ್ಷತೆ ಇರ್ತದೆ, ಸುರಕ್ಷಿತ ಕೆಲಸ ಅಂತ ಇದೆ, ಸೇಫ್ಟಿ ಕಾಯ್ದೆಗಳಂತ ಇದೆ, ಅವೆಲ್ಲ ತಂದಾಕಿದ್ದಾರೆ. ಜೊತೆಗೆ ಶಾಸನಬದ್ಧ ಸೌಲಭ್ಯಗಳು, ಸೊ ಕಾರ್ಮಿಕರ ಭವಿಷ್ಯ ನಿಧಿ, ಎಂಪ್ಲಾಯೀಸ್ ಸೋಷಿಯಲ್ ಇನ್ಶೂರೆನ್ಸ್, ಕುಡಿಯುವ ನೀರು, ಶುದ್ಧ ಗಾಳಿ, ಕೆಲಸದ ಸಂದರ್ಭದಲ್ಲಿ ವಿರಾಮಕ್ಕಾಗಿ ಒಂದು ಕೋಣೆ, ಮಹಿಳಾ ಕಾರ್ಮಿಕರಿದ್ರೆ ಮ್ಯಾಟರ್ನಿಟಿ ಲೀವ್, ಅವ್ರ ಮಕ್ಕಳನ್ನ ತಗೊಂಡು ಕೆಲಸದ ಜಾಗದಲ್ಲಿ ಹೋದ್ರೆ ಅವರು ಮಕ್ಕಳನ್ನ ಉಳಿಸ್ಲಿಕ್ಕೆ, ಆಡಿಸ್ಲಿಕ್ಕೆ ಅಲ್ಲಿ ಒಂದು ಸಣ್ಣ ಮನೋರಂಜನೆ ಕೇಂದ್ರ, ಇವೆಲ್ಲ ಶಾಸನಬದ್ಧ ಸೌಲಭ್ಯಗಳು. ಯಾವುದೇ ಶಾಸನಬದ್ಧ ಸೌಲಭ್ಯಗಳಿಲ್ಲ.
ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಗಳೇ ಇಲ್ಲ, ವೇಜಸ್ಗಳೇ ಇಲ್ಲ. ಟೋಟಲ್ ಭಾರತದ ಕೈಗಾರಿಕೆ, ಭಾರತದ ಸೇವಾ ರಂಗ, ಭಾರತದ ಸಂಪರ್ಕ ರಂಗ ಸಂಪೂರ್ಣ ಗುತ್ತಿಗೆ ಕಾರ್ಮಿಕರ ಮೇಲೆ, ಮಹಿಳಾ ಕಾರ್ಮಿಕರ ಮೇಲೆ ನಿಂತಿರುವ ಈ ಸಂದರ್ಭದಲ್ಲಿ ಈಗೇನು ಕಾನೂನುಗಳಿದ್ವು, ಆ ಕಾನೂನುಗಳಿಂದಾಗಿ ಕಾರ್ಮಿಕರಿಗೆ ಒಂದು ಕಾನೂನಾತ್ಮಕ ರಕ್ಷಣೆ, ಲೀಗಲ್ ಸಪೋರ್ಟ್ ಅಂತ. ಇವತ್ತು ಆ ಲೀಗಲ್ ಸಪೋರ್ಟ್ ಅನ್ನು ತೆಗೆದುಹಾಕೋದ್ರ ಮೂಲಕ ಕಾರ್ಮಿಕರ ಶ್ರಮ ಶಕ್ತಿಯನ್ನ, ಕಾರ್ಮಿಕರ ದುಡಿಮೆ ಅವಧಿಯನ್ನ ಮಾಲಕ ವರ್ಗ ಎಷ್ಟು ಬೇಕಷ್ಟು ಬಳಿ ಹೊಡಲಿಕ್ಕೆ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿನ ಈ ಕೋಡ್ಗಳ ಮೂಲಕ ಮೋದಿ ಸರ್ಕಾರ ತಂದಿದ್ರಿಂದ ಈ ಕೋಡ್ಗಳನ್ನು ಸಂಪೂರ್ಣ ರಿಜೆಕ್ಟ್ ಮಾಡಿ ಕನಿಷ್ಠ ವೇತನ ದರ ಮಾಸಿಕ 25,000 ಆಗಲೇಬೇಕು. ಜೊತೆಗೆ ಲೋಡ್ ಅನ್ಲೋಡಿಂಗ್ ಅಂತ ಏನಿದೆ, ಹೊಸ ಸಮಾಜದಲ್ಲಿ ಟ್ರಾನ್ಸ್ಪೋರ್ಟ್ ಅಂಡ್ ಲೋಡ್ ಅನ್ಲೋಡಿಂಗ್ ಅಂತ ಏನಿದೆ, ಬಹಳಷ್ಟು ಕಷ್ಟಪಟ್ಟಲ್ಲಿ ಲೋಡ್ ಅನ್ಲೋಡಿಂಗ್ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಕರ್ನಾಟಕದ ಒಳಗೊಂಡು ದೇಶದ 18 ರಾಜ್ಯಗಳಲ್ಲಿ, 18ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಯಾವುದೇ ಅವರಿಗಾಗಿ ವೆಲ್ಫೇರ್ ಬೋರ್ಡ್ಗಳಿಲ್ಲ. 1996ರಲ್ಲಿ ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ಮೇಲಿನ ಮೇಲೆ ಹೇಳಿದ ಮೇಲೆ ಕರ್ನಾಟಕದಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಒಂದು ಬೋರ್ಡ್ ಮಾಡಿದ್ರು. ಬಟ್ ಲೋಡ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ಯಾವುದೇ ಮಂಡಳಿ ಇಲ್ಲ, ವೆಲ್ಫೇರ್ ಬೋರ್ಡ್ಗಳಿಲ್ಲ. ಮಹಾರಾಷ್ಟ್ರದಲ್ಲಿ ಆ ಬೋರ್ಡ್ ಇದೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಲೋಡ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಮಾಡಬೇಕು ಅಂತ ಹೇಳ್ತಾರೆ. ಈ ಮಿನಿಮಮ್ ವೇಜಸ್ ಮತ್ತು 4 ಕಾರ್ಮಿಕ ಹೊಸ ಸಂಹಿತೆಗಳು ಅಂತ ಏನಿದೆ, ಅವ ಕಾರ್ಮಿಕ ಸಂಹಿತೆಗಳು ಹೆಸರು ಮಾತ್ರ ಕಾರ್ಮಿಕರು ಇಟ್ಟಿದ್ದಾರೆ. ಅವೆಲ್ಲ ಕಾರ್ಪೊರೇಟ್ ಕಾನೂನುಗಳು, ಕ್ಯಾಪಿಟಲಿಸ್ಟ್ ಕಾನೂನುಗಳು. ಕ್ಯಾಪಿಟಲಿಸ್ಟ್ ಅಂದ್ರೆ ಹಳೆ ಕ್ಯಾಪಿಟಲಿಸ್ಟ್ ಕಾನೂನುಗಳಲ್ಲ. ಹಳೆ ಕ್ಯಾಪಿಟಲಿಸಮ್ ಒಂದು ಸ್ವಭಾವ ಇತ್ತು, ಅದು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಿತ್ತು. ಹಳೆ ಕ್ಯಾಪಿಟಲಿಸಮ್ ಅದು ಬ್ಯಾಂಕಿಗೆ ಹೋಗ್ತಿತ್ತು. ಬ್ಯಾಂಕ್ ಮೂಲಕ ಇಂಡಸ್ಟ್ರೀಸ್ ಬರ್ತಿತ್ತು, ಫಿಕ್ಸ್ಡ್ ಕ್ಯಾಪಿಟಲ್ ಆಗ್ತಿತ್ತು, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಿತ್ತು. ಇವತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಿಲ್ಲ. ಇದ್ದಂತ ಹುದ್ದೆಗಳನ್ನು ನಾಶ ಮಾಡತಕ್ಕಂಥ ಕ್ರಮಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೈಗೊಳ್ತಿದೆ. ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್. ಅದಕ್ಕೆ ಬಂಡವಾಳ, ಸಮಾಜದ ಬಂಡವಾಳ ಸಮಾಜದಲ್ಲಿ ಹರಿದ್ರೆ ಅದಕ್ಕೆ ಎಂಪ್ಲಾಯ್ಮೆಂಟ್ ಸಿಗ್ತದೆ, ಮಾರುಕಟ್ಟೆ ಸಿಗ್ತದೆ, ಖರೀದಿಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತೆ. ಬಟ್ ಆ ಇಡೀ ಬಂಡವಾಳ ಹಣಕಾಸು ಬಂಡವಾಳ ಆಗಿ, ಷೇರು ಬಂಡವಾಳ ಆಗಿ, ಸಗಟು ಬಂಡವಾಳ ಆಗಿ, ಗಳಿಕ ಬಂಡವಾಳ ಆದಾಗ ಆ ಸಂಪತ್ತು ಸಂಪೂರ್ಣ ಒಂದು ಕಡೆಗೆ ಶೇಖರಣೆ ಆಗುತ್ತದೆ, ದೇಶಕ್ಕೆ ದರಿದ್ರ ಕಟ್ಟಿರ್ತದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ 4 ಸಂಹಿತೆಗಳನ್ನು ಕೈ ಬಿಡಲೇಬೇಕು. ಮತ್ತೆ 25,000 ಕನಿಷ್ಠ ವೇತನ ಒಳಗೊಂಡು ಈ ವೇತನ ಗುಲಾಮಗಿರಿ ವಿರುದ್ಧದ ಹೋರಾಟವನ್ನ ದೇಶ ಮಟ್ಟದಲ್ಲಿ ಗಟ್ಟಿಯಾಗಿ ಕಟ್ಟಬೇಕನ್ನುವಂತ ಹಿನ್ನೆಲೆಯಲ್ಲಿ ಮಜ್ದೂರ್ ಅಭಿಯಾನ ಸಂಘರ್ಷ ಅಭಿಯಾನ ಮೋರ್ಚಾ ಮಾಸ ದೇಶದಾದ್ಯಂತ ಹಂತ ಹಂತವಾಗಿ ಹಲವಾರು ಪ್ರಚಾರ ಆಂದೋಲನಗಳನ್ನ, ಹಲವಾರು ಸಮಾವೇಶಗಳನ್ನ, ಹಲವಾರು ಕಾರ್ಮಿಕ ಮತ್ತು ಔದ್ಯೋಗಿಕ ಜಾಗೃತಿಗಳನ್ನು ಮೂಡಿಸ್ತಾ ಹೋಗಿದೆ. ಅದರ ಭಾಗವಾಗಿ ಬೆಂಗಳೂರಿನಲ್ಲಿ ನಾಳೆ 19ಕ್ಕೆ ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶ ನಡೆಯುತ್ತದೆ. ಅಧಿವೇಶನ ನಡೆದಿದೆ, ಅಲ್ಲೊಂದು ಕಾರ್ಮಿಕ ಇಲಾಖೆ ಇದೆ, ಮಂತ್ರಿ ಇದ್ದಾರೆ. ಯಾರೊಬ್ಬರು ಅಲ್ಲಿ ಈ ರಾಜ್ಯದಲ್ಲಿ ಕನಿಷ್ಠ ವೇತನ ಜಾರಿಯಲ್ಲಿ ಇದೆಯೇ ಅಂತ ಒಬ್ಬರೇ ಕ್ವಶನ್ ಕೇಳಿದರೆ ಇವತ್ತು ಸರ್ಕಾರ ಆನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರೊಬ್ಬ ವಿರೋಧ ಪಕ್ಷದವರು ಆಗಿರ್ಲಿ, ಶಾಸಕರು ಯಾರೊಬ್ಬರೇ ಆಗಿರ್ಲಿ, ಈ ರಾಜ್ಯದಲ್ಲಿ ಗುತ್ತಿಗೆ ಕಾರ್ಮಿಕರ ರದ್ದತಿ ಹಾಗೂ ನಿಯಂತ್ರಣ ಕಾಯ್ದೆ ಜಾರಿಯಲ್ಲಿದೆ ಅಂತ ಕೇಳಿದ್ರೆ ಅದಕ್ಕೆ ಸರ್ಕಾರದ ಬಳಿ ಉತ್ತರ ಇಲ್ಲ. ಅದಕ್ಕೆ ಸಾಮಾನ್ಯವಾಗಿ ಯಾರೇನೇ ಕ್ಲೇಮ್ ಮಾಡಲಿ ಈ ದೇಶ ಯಾರು ಅಂತ, ಈ ದೇಶ ನಡೀತಿರೋದು 2 ಕಾಲಗಳ ಮೇಲೆ, ಒಂದು ರೈತರು, ಇನ್ನೊಂದು ಕಾರ್ಮಿಕರು. ಇವರಿಬ್ಬರು ಉತ್ಪಾದಕ ಶಕ್ತಿಗಳೇ. ಉತ್ಪಾದನೆ ಇಲ್ಲಾರ್ದೇ ವ್ಯಾಪಾರ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಉತ್ಪಾದನೆ ಯಾವತ್ತೂ ಸ್ವಾತಂತ್ರ್ಯವಾಗಿರ್ತದೆ, ವ್ಯಾಪಾರ ಪರಾವಲಂಬಿ ಆಗಿರ್ತದೆ. ಆದ್ರೆ ಇವತ್ತು ಸರ್ಕಾರ ಉತ್ಪಾದನೆಗೆ ಒತ್ತು ಕೊಡ್ತಾ ಇಲ್ಲ, ಉತ್ಪಾದಕ ಶಕ್ತಿಗಳಾದ ಕಾರ್ಮಿಕರಿಗೆ ಒತ್ತು ಕೊಡ್ತಾ ಇಲ್ಲ. ಬಹಳ ಮುಖ್ಯವಾಗಿ ಸಮಾಜದ ಅತ್ಯಂತ ಕೆಲಸದಲ್ಲಿ ಕೆಲಸ ಮಾಡತಕ್ಕಂಥ ಪೌರ ಸೇವೆ, ಮನೆ ಕೆಲಸ, ಗಣಿಯಲ್ಲಿ ಕೆಲಸ ಮಾಡತಕ್ಕಂಥ ಬಹುತೇಕ ಕಾರ್ಮಿಕರು ದಲಿತ ವರ್ಗಗಳಿಂದ, ದುರ್ಬಲ ವರ್ಗಗಳಿಂದ, ಮಹಿಳಾ ಸಮುದಾಯದಿಂದ ಬಂದಿದ್ದರಿಂದ ಯಾವುದೇ ಸಾಮಾಜಿಕ ಸುರಕ್ಷೆ, ಆರ್ಥಿಕ ಸುರಕ್ಷೆ ಇಲ್ಲದ ಸಂದರ್ಭದಲ್ಲಿ ರೈತ ಚಳವಳಿ ಮಾದರಿಯಲ್ಲಿ ಒಂದು ಬಲಿಷ್ಠ ಕಾರ್ಮಿಕ ಚಳವಳಿಯನ್ನು ಕಟ್ಟುವ ಹಿನ್ನೆಲೆಯಲ್ಲಿ ಹಲವಾರು ಕೇಂದ್ರ ಕಾರ್ಮಿಕ ಸಂಘಟನೆಗಳು, ವಿವಿಧ ಕ್ಷೇತ್ರದ ಕಾರ್ಮಿಕ ಸಂಘಟನೆಗಳು, ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ, ಕರ್ನಾಟಕ ಶ್ರಮಿಕ ಶಕ್ತಿ, ಆಮೇಲೆ ಬೇರೆ ಬೇರೆ ಎಲ್ಲ ಸಂಘಟನೆಗಳು ಸೇರಿ ಮಜ್ದೂರ್ ಅಧಿಕಾರ ಸಂಘರ್ಷ ಅಭಿಯಾನ ಅನ್ನುವಂತ ಬ್ಯಾನರ್ ಮಾಡಿ ನಾಳೆ ಸಮಾವೇಶಕ್ಕೆ ಹೋಗ್ತಾ ಇದ್ವಿ 19ನೇ ತಾರೀಕಿಗೆ. ಆ ಸಮಾವೇಶದ ಸಂದೇಶ ಭಾರಿ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಈವನ್ ಮಾಧ್ಯಮ ರಂಗ ಅಂತ ಹೇಳುವಾಗ ಮಾಧ್ಯಮದ ಮಾಲೀಕರು, ಮಾಧ್ಯಮದ ನಡುವೆ ಕೂಡ ಆಕ್ಚುಲಿ ಎಂಪ್ಲಾಯ್ ರಿಲೇಷನ್ಸ್ ಇದೆ. ವೃತ್ತಿ ಕಾರ್ಯನಿರತ ಪತ್ರಕರ್ತರು ಈ 190ರಿಂದ
170% ಜಿಲ್ಲಾ ಮಟ್ಟದಲ್ಲಿ ಕೆಳಗಿದ್ದವ್ರು ಯಾರು ನೀವು ಮೇಜಸ್ ಅಲ್ಲಿ ಪಡಿತೇ ಇಲ್ಲ. ನೀವು ಪಡೆದಿದ್ರಿಲ್ಲ ನನಗೆ ಗೊತ್ತಿಲ್ಲ, ಇದು ಅಫಿಷಿಯಲಿ ಪ್ರೆಸ್ ಮೀಟಿಂಗ್ಸ್ ಎಲ್ಲ ನಾನು ಹೇಳ್ತಿಲ್ಲ. ನಾನು ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡಿ ಬಂದೆ, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಫುಲ್ ಟೈಮರ್ ಆಗಿ ಟ್ರೇಡ್ ಕೆಲಸ ಮಾಡ್ತಿದ್ದೀನಿ. ಈವನ್ ಯಾರು ಮೀಡಿಯಾದಲ್ಲಿ ಇದ್ದಾರೋ, ಯಾರು ಎಲ್ಲ ಅಡ್ವಾನ್ಸ್ ಸೆಕ್ಟರ್ ಅಲ್ಲಿ ಇದ್ದಾರೋ ಅವರಿಗೆ ಮಿನಿಮಮ್ ವೇಜಸ್ ಅಪ್ಲೈ ಆಗ್ತಿಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಗಳು ಅಪ್ಲೈ ಆಗ್ತಿಲ್ಲ, ಶಾಸನಬದ್ಧ ಸೌಲಭ್ಯಗಳು ಅಪ್ಲೈ ಆಗ್ತಿಲ್ಲ. ಇದರ ಬಗ್ಗೆ ಯಾರು ಕೇರ್ ಮಾಡ್ತಿಲ್ಲ. ಇನ್ನಷ್ಟು ಹೊಸ ಗುಲಾಮಗಿರಿಗೆ ಕಾರ್ಮಿಕರನ್ನು ತಳ್ಳೋ ಈ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಸಮಸ್ತ ಜನರ ಪ್ರಶ್ನೆಗಳು, ಇದನ್ನ ಎತ್ಕೊಳ್ಬೇಕು. ಈ ವಿಷಯದಲ್ಲಿ ತಮ್ಮ ಪ್ರಚಾರದ ಸಹಕಾರ ಬಹಳ ಮುಖ್ಯವಾಗಿ ಬೇಕಂತೇಳಿ ನಿರ್ಣಯಿಸ್ತಾ ಇದ್ದೀನಿ. ಉಳಿಸ್ತಾ ಸ್ನೇಹಿತರೆ, ಇದಕ್ಕೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಸಂಕ್ಷಿಪ್ತವಾಗಿ ಒಂದೆರಡು ವಿಚಾರಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ. ನಾವು ಬೆಂಗಳೂರಿನ ಒಂದು ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಇಲ್ಲಿ ಪೌರ ಕಾರ್ಮಿಕರು, ಗುತ್ತಿಗೆ ಪೌರ ಕಾರ್ಮಿಕರು ಇದ್ದಾರೆ. ಹಾಗೇನೆ ನಮ್ಮ ಒಳಚರಂಡಿ ಹಾಗೂ ನೀರು ಸರಬರಾಜು ಮಂಡಳಿ BWSSB ಅಲ್ಲಿ ಕೂಡ ಸಾಕಷ್ಟು ಗುತ್ತಿಗೆ ನೌಕರರಿದ್ದಾರೆ. ನಾವು ಒಂದು ಯೋಚನೆ ಮಾಡಬೇಕು, ನಮ್ಮ ಬೆಂಗಳೂರು ನಗರವನ್ನ ಸ್ವಚ್ಛವಾಗಿಡ್ಲಿಕ್ಕೆ ಮುಂಜಾನೆ ಎದ್ದು ಪಾಪ ಅವ್ರ ಮನೆ ಕೆಲಸ ಕಾರ್ಯ ಬಿಟ್ಟು ಬೀದಿ ಎಲ್ಲ ಸ್ವಚ್ಛ ಮಾಡಿ ಪ್ರತಿಯೊಂದು ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ ಇವತ್ತು ಯಾವ ರೀತಿ ಅವ್ರಿಗೆ ಸೌಕರ್ಯಗಳು ಇದೆ, ಏನಿದೆ ಸೌಕರ್ಯ ಅವ್ರಿಗೆ ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಅವ್ರಿಗೆ ಅಗತ್ಯವಾದಂತ ಶೌಚಾಲಯಗಳು ಇದೆಯಾ ಅಂತ ನೋಡಿದ್ರೆ ಇಲ್ಲ, ಅಲ್ಲಿ ಯಾರಿಗೂ ಇಲ್ಲ. ಹಾಗೇನೆ ಅವರ ವೇತನದಲ್ಲಿ ಅವ್ರಿಗೆ ಇತರ ಎಲ್ಲ ಬೇರೆ ಬೇರೆ ಇರ್ತಕ್ಕಂಥ ಕಾರ್ಮಿಕರಿಗೆ ಸಿಗುವಂತ ಎಲ್ಲಾ ಸೌಕರ್ಯಗಳು ಇದೆಯಾ ಅಂತ ನೋಡಿದ್ರೆ ಅವ್ರಿಗೆ ಅಂತ ಸೌಕರ್ಯಗಳು ಯಾವುದೂ ಇಲ್ಲ. ಒಂದು ಗ್ರಾಜ್ಯುಟಿ ಆಗಲಿ, ಒಂದು ಬೋನಸ್ ಆಗಲಿ, ಯಾವೊಂದು ಇಲ್ಲ. ಆದ್ರೆ ನಮ್ಮ ಮನುಷ್ಯನ ಒಂದು ವೇಸ್ಟ್ ನ ಮತ್ತೆ ಪ್ರಾಣಿಗೆ ಎಲ್ಲ ಪ್ರತಿಯೊಂದು ವೇಸ್ಟ್ ಅನ್ನು ಕೂಡ ಅವರು ತೆಗೆಯುವಂತ ಕೆಲಸ ಮಾಡ್ತಾರೆ. ಅಂತವ್ರಿಗೆ ನಾವು ಯಾವ ಮಟ್ಟದಲ್ಲಿ ನಾವು ನೋಡ್ಕೊಳ್ತಿದ್ದೀವಿ ಅನ್ನುವಂಥದ್ದು ಕೂಡ ಇವತ್ತು ನಮ್ಮ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಸೊ ಇಷ್ಟು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಪೌರ ಕಾರ್ಮಿಕರು. ಹಾಗೇನೆ ನಮ್ಮ BWSSB ಕಾರ್ಮಿಕರು ಇವತ್ತು ಇಡೀ ನಗರಕ್ಕೆ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಾರೆ. ಒಳಚರಂಡಿ ಏನಾದ್ರು ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಆ ಪ್ರತಿಯೊಂದು ಕಡೆ ಹೋಗಿ ಅಲ್ಲಿ ಆ ಗುಂಡಿಯಲ್ಲಿ ಇಳಿದು ಕೆಲಸ ಮಾಡ್ತಾರೆ. ಮೊನ್ನೆ ಕೂಡ ಒಬ್ಬ ನೌಕರ ಇಳಿದು ಕೆಲಸ ಮಾಡುವಾಗ ಅವರ ಆಕ್ಸಿಜನ್ ಇಲ್ದಿರ ಸತ್ತಂತ ಘಟನೆಯನ್ನು ಪ್ರತಿಯೊಂದು ಮಾಧ್ಯಮಗಳು ಕೂಡ ನಾವು ನೋಡಿದ್ದೀವಿ. ಅಲ್ಲಿ ಹೋರಾಟ ಮಾಡಿ ಆತನಿಗೆ ಪರಿಹಾರ ಸಿಗ್ಬೇಕು ಅಂತ ಹೋರಾಟ ಮಾಡಿ ಒಂದು ಅಲ್ಪ ಮಟ್ಟಿಗೆ ಪರಿಹಾರ ಸಿಕ್ಕಿರುವಂತ ಉದಾಹರಣೆ ಕೂಡ ನಮ್ಮ ಕಣ್ಣಿದೆ. ಹಾಗೇನೆ ಈ ರೀತಿಯಾಗಿ ಜೀವದ ಹಂಗು ತೊರೆದು ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರಿಗೆ ಕನಿಷ್ಠ ಅವರಿಗೆ ಏನು ಸಿಗಬೇಕು, ಒಬ್ಬ ಕಾರ್ಮಿಕರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದಂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಆ ಒಂದು ಕಾರಣಕ್ಕೆ ನಾವೆಲ್ಲ ಇವತ್ತು ಅವ್ರಿಗೆ ಪ್ರತಿಯೊಬ್ಬರಿಗೂ ನೌಕರ ಏನು ಕಾರ್ಮಿಕ ಕಾಯ್ದೆ ಪ್ರಕಾರವಾಗಿ ಅವ್ರಿಗೆಲ್ಲರಿಗೂ ಸಿಗಬೇಕಾದಂತ ಸೌಲಭ್ಯಗಳು ಸಿಗಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಒಂದು ಒಳ್ಳೆ ಒಂದು ತಕ್ಕ ಮಟ್ಟಿಗೆ ಒಂದು ಪ್ರಚಾರವನ್ನ ಕೊಟ್ಟು ಈ ಕಾರ್ಮಿಕರಿಗೆ ಇನ್ನಷ್ಟು ಒಂದು ಸೌಕರ್ಯಗಳು ಸಿಗ್ಲಿಕ್ಕೆ ತಾವು ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಕಳೆದ 2 ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರು ಯಾವ ರೀತಿಯ ಸಮಸ್ಯೆ ಎದುರಿಸುವುದರ ಬಗ್ಗೆ ಅದನ್ನ ಸಹಜವಾಗಿ ನೋಡಿದಂತ, ಗಮನಿಸ್ತಕ್ಕಂಥ ಮತ್ತು ಅವರ ಕೆಲಸ ಮಾಡ್ತಕ್ಕಂಥ ವಿಕ್ರಮ್ ಅವರು ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೆ. ನಾನು MWSN ಇಂದ ವಲಸೆ ಕಾರ್ಮಿಕರ ಯೂನಿಯನ್ ಅಂತ. ಅದೇ 2020 ಕೊರೋನಾ ಟೈಮಿಗೆ ನೋಡಿದ್ದೀವಿ ಮೈಗ್ರೆಂಟ್ಸ್ದು ಏನು ಕಂಡೀಷನ್ ಇತ್ತು, ಅವ್ರದ್ದು ಕೆಲಸ ಸ್ಪಾಟ್ಗೆ ಏನು ಪ್ರಾಬ್ಲಮ್, ಮತ್ತು ಅಲ್ಲಿಂದ ಊಟದ್ದು ಏನು ಪ್ರಾಬ್ಲಮ್ ಅಂತ, ಅಲ್ಲಿಂದ ಹೋಗೋಕೆ ಏನು ಪ್ರಾಬ್ಲಮ್ ಅಂತ. ಇಲ್ಲೇ ಬ್ಯಾಂಗ್ಳೂರಿಗೆ ನೋಡಿದ್ರೆ 50% ವರ್ಕರ್ಸ್ ಮೈಗ್ರೆಂಟ್ಸ್. ಅದು ಎಲ್ಲಿಂದ ಬರ್ತಾರೆ? ಛತ್ತೀಸ್ಗಢ, ಒಡಿಶಾ, ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಆ ಕಡೆಯಿಂದ ಬರ್ತಾರೆ. ಬಟ್ ಇಲ್ಲೇ ಕೆಲಸ ಮಾಡ್ತಾರೆ, ಬಟ್ ಇಲ್ಲಿ ಅವ್ರದ್ದು ಏನು ರೆಸ್ಪೆಕ್ಟ್ ಇಲ್ಲ. ಅಂತೆ ಮೈಗ್ರೆಂಟ್ಸ್ ಅಂತ ಹೇಳಿ ಹಾಸ್ಪಿಟಲಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ಯಾವ ಕಡೆ ಹೋಗಿದ್ರೆ ಅಂತೆ ಮೈಗ್ರೆಂಟ್ಸ್ ಅಂತ ಬೇರೆ ಪ್ಲಾನೆಟ್ ಇಂದ ಬಂದಿದ್ದಾರೆ, ಆ ಥರ ನೋಡ್ತಾರೆ. ಇಲ್ಲಿ ಮೈಗ್ರೆಂಟ್ಸ್ದು ನಾ ಸೋಷಲ್ ಸೆಕ್ಯೂರಿಟಿ ಇದೆ, ನಾ ಅವ್ರದ್ದು ಒಂದು ಮಿನಿಮಮ್ ವೇಜಸ್
ಅಂತ ದಿನ ಎಷ್ಟು ಮಾಡ್ಬೋದು, ಏನೊಂದು ಇನ್ಕಮ್ ಇದೆ ಏನಿಲ್ಲ. ಅದೇ ಅವರಿಗೆ ಸ್ವಲ್ಪ ಇದು ಕೊಡಬೇಕು, ಸಪೋರ್ಟ್ ಕೊಡಬೇಕು. ಅದಕ್ಕೋಸ್ಕರ ಈ ಮಾಸ ರ್ಯಾಲಿಗೆ ಸೇರ್ತಾ ಇದ್ದೀನಿ. ಇದು 4 ಕೋಡಿ ಮಾತಾಡಲಿಲ್ಲ ಅಂತ ಇದು ನೋಡಿದ್ವಿ. ಫಾರ್ಮರ್ ಇದು ಕೃಷಕ ಅಂತ ನಿನಗೆ ನೋಡಿದ್ವಿ. 1 ವರ್ಷ ಸ್ಟ್ರೈಕ್ ಮಾಡಿ ಈಗ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮಾಡಬೇಕಿತ್ತು ಅವರಿಗೆ 1 ವರ್ಷ ಇಲ್ಲ ಅಂತ 2 ವರ್ಷ ಇಟ್ಟಿತ್ತು, ಕ್ಯಾನ್ಸಲ್ ಮಾಡಿಲ್ಲ ಅಂತ. ಯಾಕಂದರೆ ನ್ಯೂ ಲೇಬರ್ ಕೋಡ್ ಪ್ರಕಾರ ಮಾಸ ರ್ಯಾಲಿಗೆ ಮೈಗ್ರೆಂಟ್ಸ್ ಯೂನಿಯನ್ ಅಲ್ಲಿ ಸೇರಿಸ್ತಾ ಇದ್ದಾರೆ ಅಷ್ಟೇ. 19 ಪ್ರೋಗ್ರಾಮ್ದು ಎಲ್ಲ ಸರ್ ಎಲ್ಲರೂ ಅಷ್ಟೇ ಹೇಳಿದ್ದಾರೆ. ಇದು ಹೇಳ್ಬಿಟ್ಟು ಸ್ನೇಹಿತರೆ, ಹಲವು ವಿಚಾರಗಳು ಮಹಾಪರಿಷತ್ತಲ್ಲಿದೆ ಮತ್ತು ಮನವಿ ಪತ್ರ ಪತ್ರಿಕೆ ಹೇಳಿಕೆ ಕೂಡ ಇದೆ, ನೀವು ಅದನ್ನು ಗಮನಿಸ್ಕೋಬಹುದು. ಈಗ ಮೋಹನ್ ಅವರು ಹೇಳ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಇವಾಗ ಮತ್ತೆ ಮಾನಸೇಯ ಕಾಂಬೇಡ ಅವರು ಹೇಳ್ಬೇಕಾದ್ರೆ ಕೆಲವು ವಿಚಾರಗಳನ್ನು ತಮ್ಮ ಗಮನ ತಂದಿದ್ದಾರೆ. ಇವಾಗ ಇರ್ತಕ್ಕಂಥ ಕಾನೂನಲ್ಲಿ ಮ್ಯಾಂಡೇಟ್ರಿ, ಈಗ ESI ಆಗಿರ್ಬೋದು, PF ಆಗಿರ್ಬೋದು, ವರ್ಕರ್ಸ್ ಕೆಲಸ ಮಾಡೋ ಜಾಗದಲ್ಲಿ ಮಹಿಳಾ ವರ್ಕರ್ಸ್ ಅಂದ್ರೆ ಅವರೊಂದು ವಿಶ್ರಾಂತಿ ಕೊಠಡಿ ಇರಬೇಕು. ಅಂದ್ರೆ ಅವ್ರಿಗೆ ಕನಿಷ್ಠ ಒಂದು ಶೌಚಾಲಯ ಇರಬೇಕು. ಬೆಂಗಳೂರಿನಲ್ಲಿ ಇರ್ತಕ್ಕಂಥ BBMP ಕಾರ್ಮಿಕರು, ಪೌರ ಕಾರ್ಮಿಕರಿದ್ದಾರೆ, 99% ಮಹಿಳಾ ಕಾರ್ಮಿಕರಿದ್ದಾರೆ. ಹೋಗಿ ನೋಡ್ಬೇಕು ಈ ಬೀದಿಗಳಲ್ಲಿ, ಬಸ್ಗಳಲ್ಲಿ ಬೀದಿಗಳಲ್ಲಿ ಕೂತಿರ್ತಾರೆ, ಪಾರ್ಕ್ನಲ್ಲಿ ಕೂತಿರ್ತಾರೆ. ಅವ್ರಿಗೆ ಅಲ್ಲಿ ಯಾವುದೇ ಒಂದು ವಿಶ್ರಾಂತಿ ಕೊಠಡಿಗಳಿಲ್ಲ. ಅಂದ್ರೆ ಇವನ್ ಕಾರ್ಮಿಕ ಕಾನೂನು ಇರಬೇಕಾದ್ರೆ ಮುಂದಿನ ದಿನಗಳಲ್ಲಿ ಹೊಸ ಕಾರ್ಮಿಕ ಕಾಯ್ದೆಗಳು ಜಾರಿ ಆದ್ರೆ ಅವರು ಅಕ್ಷರ ಜೀತ ಪದ್ಧತಿಗೆ ಒಳಪಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಈ ಕಾಯ್ದೆಗಳು ಯಾರ ಪರವಾಗಿದೆ ಅನ್ನೋದು ನಮ್ಮ ಎದುರು ಕಣ್ಣಿಂದ ಕಾಣಿಸುತ್ತೆ. ಅಂದ್ರೆ ಇವತ್ತು ಯಾವುದೆಲ್ಲ ಮ್ಯಾಂಡೇಟರಿ ಆಗಿದೆಯೋ ಇವಾಗ ಇರ್ತಕ್ಕಂಥ ಕಾರ್ಮಿಕ ಕಾಯ್ದೆಗಳು ಮಾಲೀಕರ ಪರವಾಗಿ ಇದಾವೆ. ಅದರಿಂದ 100ಕ್ಕೆ 100 ಕಾರ್ಮಿಕರ ಪರವಾಗಿ ಏನಿಲ್ಲ. ಆದ್ರೆ ಕಾರ್ಮಿಕರ ಪರವಾಗಿ ಕೂಡ ಒಂದು 20% ಅಂತೂ ಇತ್ತು. ಇನ್ನು ಮುಂದಕ್ಕೆ ಅದು ಕಾರ್ಮಿಕರ ಪರವಾಗಿ ಇಲ್ದೇನೆ ಮಾಲೀಕರ ಪರವಾಗಿ ಹೋಗ್ತಕ್ಕಂಥ, ಅದು ಬಹುರಾಷ್ಟ್ರೀಯ ಕಂಪನಿ ಮಾಲೀಕರಿಗೆ, ನಾಟ್ ಓನ್ಲಿ ಸ್ಥಳೀಯ ಮಟ್ಟದ ಮಾಲೀಕರಿಗೂ ಅಲ್ಲ, ಬಹುರಾಷ್ಟ್ರೀಯ ಕಂಪನಿ ಮಾಲೀಕರಿಗೆ ಲಾಭ ಮಾಡ್ಕೊಡ್ತಕ್ಕಂಥ, ಉನ್ನತ ಮಾಡ್ತಕ್ಕಂಥ ಹೊಸ ಕಾಯ್ದೆಗಳು. ಅದ್ರ ಜೊತೆಗೆ ಇವಾಗ ಏನಿತ್ತು ಈಗ ಎಲ್ಲಾನು ತೆಗೆದಾಕಿ ಇವಾಗ ಒಂದು ಹೊಸ ಕಾಯ್ದೆನ ತರ್ತಾ ಇದ್ದಾರೆ. ಯಾವ್ದದು? ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈಗ ಯಾವುದೇ ಒಬ್ಬ ಕಾರ್ಮಿಕನನ್ನ ನೇಮಕ ಮಾಡ್ಕೋಬೇಕಾದ್ರೆ ಅವ್ರಿಗೆ ಟರ್ಮ್ ಮೊದಲೇ ಫಿಕ್ಸ್ ಮಾಡ್ಬಿಡ್ತಕ್ಕಂಥದ್ದು 3 ತಿಂಗಳು, 6 ತಿಂಗಳು, ವರ್ಷ. ಅಂದ್ರೆ ಆ ಯಾವುದೇ ಲೇಬರು ನಿಮ್ಗೆ 3 ತಿಂಗಳು, 6 ತಿಂಗಳು, ವರ್ಷ ಅಂತ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಯಾವುದೇ ಮ್ಯಾಂಡೇಟರಿ ಇರತಕ್ಕಂಥ ಕಾನೂನು ಕೇಳಕ್ ಆಗಲ್ಲ. ಅವರು ಗುಲಾಮಗಿರಿಗೆ ಒಳಪಡ್ತಕ್ಕಂಥದ್ದು ಆಗುತ್ತೆ, ಅಕ್ಷರಶಃ ಆಗುತ್ತೆ. ಇದು ಒಂದು ಆಧುನಿಕ ಹಿತ ಪದ್ಧತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಕಾರ್ಮಿಕರ ಶ್ರಮವನ್ನು ದೋಚತಕ್ಕಂಥ ದಲ್ಲಾಳಿಗಳು, ಕಂಪನಿಗಳು, ಬೃಹತ್ ಉದ್ಯಮಪತಿಗಳು ಇವತ್ತು ಈ ಕಾರ್ಮಿಕ ಕಾಯ್ದೆಗಳ ಬದಲಾವಣೆ ಪಾತ್ರ ವಹಿಸಿದ್ದಾರೆ. ಇಂದಿನ UPA ಸರ್ಕಾರ ಇದ್ದಾಗ ದಿನಕ್ಕೆ 12 ಗಂಟೆ ಇರಬೇಕು ಅಂತಕ್ಕಂಥದ್ದನ್ನ UPA ಸರ್ಕಾರ ಇದ್ದಾಗ ಎಲ್ಲಾ ಕಂಪನಿಗಳು, ಎಲ್ಲಾ ಬಹುರಾಷ್ಟ್ರೀಯ ಕಂಪನಿಗಳು ಸರ್ಕಾರದಿಂದ ಒತ್ತಡ ಮಾಡಿದ್ರು. ಆದ್ರೆ ನಮ್ಮ ಮೋದಿ ಅವರು ಏನ್ ಮಾಡಿದ್ರು, ಸಂಸತ್ನಲ್ಲಿ ಕನಿಷ್ಠ ಚರ್ಚೆಯನ್ನು ಕೂಡ ಮಾಡ್ತಾರೆ. ದಿನಕ್ಕೆ 12 ಗಂಟೆ ಕೆಲಸವನ್ನ ಜಾರಿ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ನಿಯಮಗಳು ಜಾರಿ ಆಗಿಲ್ಲ, ಕರ್ನಾಟಕಕ್ಕೆ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಬಿಟ್ರೆ ಇಡೀ ದೇಶದಂತ ಈಗಾಗಲೇ 4 ಸಂಹಿತೆಗಳು ಜಾರಿ ಆಗಿದೆ. ಇದು ಅತ್ಯಂತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡ್ಕೊಳ್ತಕ್ಕಂಥ ಕಾರ್ಮಿಕ ಕಾಯ್ದೆಗಳಿದ್ದಲ್ಲ. ಇದೇ ಬಹುರಾಷ್ಟ್ರೀಯ ಕಂಪನಿ ಇರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದಕ್ಕಿಂತ ಜಾಸ್ತಿ ಕಾರ್ಮಿಕರಿಗೆ ಸೌಲಭ್ಯಗಳಿವೆ. ಅದೇ ಭಾರತದಲ್ಲಿ ಮಾತ್ರ ಯಾಕೆ? ಭಾರತದ ಪ್ರಜೆಗಳು ಇರ್ತಕ್ಕಂಥ ಜನ ತೃತೀಯ ದರ್ಜೆಯ ಪ್ರಜೆಗಳ ಅಂತದ್ದು. ಈ ದೇಶದ ಪ್ರಜೆಗಳಾಗಿ, ಈ ದೇಶ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾರ್ಮಿಕ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕಾಗಿ ಈ ಒಂದು ಸಮಾವೇಶ ನಡೀತಾ ಇದೆ ಬಂಧುಗಳೇ. ಹಾಗಾಗಿ ಈ ಒಂದು ಅಸಂಘಟಿತ ವಲಯದ ಕಾರ್ಮಿಕರಿಗೆ, ಗುತ್ತಿಗೆ ನೌಕರರಿಗೆ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ಪ್ರಚಾರನ ಕೊಡಬೇಕು. ಅವರ ಹಕ್ಕುಗಳಿಗಾಗಿ ನೀವು ಕೂಡ ಬೆಂಬಲಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಮತ್ತೆ ಅದರಲ್ಲಿ ಸಂಬಂಧಪಟ್ಟ ಯಾವ ಪ್ರಶ್ನೆಗಳು ಕೂಡ ನಮ್ಮ ಹತ್ರ ಕೇಳ್ಬೋದು ಅಂತ ನಾನು ಬಯಸ್ತೇನೆ. ನಮಸ್ಕಾರ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಮೆರವಣಿಗೆ ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಸಮಾವೇಶ ಮಾಡಿ. ಹೌದು ಸರ್, ಒಂದಿನ ಮಟ್ಟಿಗೆ ಸರ್. ವಿಶೇಷವಾಗಿ ಮೆರವಣಿಗೆ ಸಮಾವೇಶದಲ್ಲಿ ಸಾಮಾನ್ಯವಾಗಿ ಎಲ್ಲ ಜನರಲ್ ಕಾರ್ಮಿಕರು ಭಾಗವಹಿಸೋದ್ರ ಜೊತೆಗೆ ಎಲ್ಲಿ ಸೀರಿಯಸ್ ಆಗಿ ಎಫೆಕ್ಟ್ ಆಗಿದೆ ಇಶ್ಯೂ ಆ ಕಾರ್ಮಿಕರು ಇರ್ತಾರೆ. ಇಷ್ಟು ಸಂಘಟನೆ ಈಗಾಗಲೇ ಸರ್, ಇಷ್ಟು ಸಂಘಟನೆ ಬೇರೆ ಸರ್ ಇಲ್ಲ ಇದೆ ನೋಡ್ಬೋದು. ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಅಂತ ಕಾರ್ಮಿಕ ಸಂಘಟನೆ ಇದೆ, ಕರ್ನಾಟಕ ಶ್ರಮಿಕ ಶಕ್ತಿ ಇದೆ, ವಿಡಿಯೋ ಬೇಸಿಸ್ ಗುತ್ತಿಗೆ ನೌಕರರ ಕಾರ್ಮಿಕ ಸಂಘಟನೆ
ಬೆಂಗಳೂರು ರೇಸ್ ಕೋರ್ಸ್ ಕಾರ್ಮಿಕರ ಸಂಘಟನೆ ಇದೆ, ಕರ್ನಾಟಕ ರಾಜ್ಯ ರೋಡಿಂಗ್ ಮತ್ತು ಒತ್ತಡ ಕಾರ್ಮಿಕರ ಒಕ್ಕೂಟ ಇದೆ, ವಲಸೆ ಕಾರ್ಮಿಕರ ಸೌಹಾರ್ದ ಕೇಂದ್ರ ಇದೆ, ಹಾಗೇನೆ ಮಂಡ್ಯ ರೈಲ್ವೆ ಭೂಷಣ ಕಾರ್ಮಿಕರ ಸಂಘಟನೆ ಇದೆ, KSPCL ರೋಡಿಂಗ್ ಕಾರ್ಮಿಕರ ಸಂಘಟನೆ ಇದೆ ಮತ್ತು ಕೂಲಿ ನೇಕಾರ ಕಾರ್ಮಿಕ ಸಂಘಟನೆ ಕೂಡ ಇದರಲ್ಲಿ ಜೊತೆಯಾಗಿ ಭಾಗವಹಿಸ್ತಾ ಇದ್ದಾರೆ ಎಷ್ಟು ಜನ ಸೇರ್ಬೋದು ಸರ್ ಇದರಲ್ಲಿ? ಸರ್. ಎಷ್ಟು ಜನ ಸೇರ್ಬೋದು? ಎಷ್ಟು ಜನ ಸೇರ್ಬೋದು ಅಂತ ಇದ್ದೀರಾ? ಕನಿಷ್ಠ ಒಂದು 3,000ದಿಂದ 5,000 ಜನ ಸೇರ್ಬೋದು ಸರ್. ಆಕ್ಚುಲಿ ನಾವು ಆಯಾ ರಂಗದ ಪ್ರತಿನಿಧಿಗಳನ್ನು ಸೇರಿಸಿದ್ವಿ ಇಲ್ಲಿ ಬೆಂಗಳೂರು ಮಹಾನಗರದಿಂದ. ಸೊ ಪೌರ ಸೇವೆ ಅಥವಾ ಚರಂಡಿ ಇತ್ಯಾದಿ ಕಾರ್ಮಿಕರ ಜೊತೆಗೆ ಸ್ಪೆಸಿಫಿಕ್ ಆಗಿ ಬರ್ತಿದ್ರು ಪ್ಲಾಂಟೇಶನ್ ಕಾರ್ಮಿಕರು, ಮಲೆನಾಡಿನ ತೋಟಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ಲಾಂಟೇಶನ್ ಕಾರ್ಮಿಕರು ಅದರ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಇದು ಆಕ್ಚುಲಿ ಕಾರ್ಮಿಕ ಮುಂದಾಳುಗಳನ್ನ ಕಾರ್ಮಿಕ ಪ್ರತಿನಿಧಿಗಳು ಒಳಗೊಂಡಂತ ಸಮಾವೇಶ. ಆಕ್ಚುಲಿ ಪ್ಲಾಂಟೇಶನ್ ಆಕ್ಟ್ ಪ್ರಕಾರ ಅಲ್ಲಿ ವೇಜಸ್ಗಳಾಗಲಿ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಆಗಲಿ ಯಾವುದೇ ಸೆಕ್ಯೂರಿಟಿ ಮಲೆನಾಡಿನ ಕಾಂಡಗಳಲ್ಲಿ ಇಲ್ಲ, ಇದ್ರೂ ಕೂಡ ನೇಮ್ ಸೇಕ್ ಅನ್ನೋದು ಅವರು ಬರ್ತಾರೆ. ಜೊತೆಗೆ 2011ರಲ್ಲಿ ಬಳ್ಳಾರಿ ಮೈನಿಂಗ್ಸ್ ಎಲ್ಲ ಬಂದಾಯಿತು. 2011ರಲ್ಲಿ ಬಳ್ಳಾರಿ ಮೈನಿಂಗ್ಸ್ ಬಂದಾಯಿತು, ಆಮೇಲೆ ಕೋರ್ಟ್ ಕಟ್ಲೆ ಅದೆಲ್ಲ ನಡೀತು. ಆದರೆ ಮೈನಿಂಗ್ ಬಂದಾಗ ಹೊರಗಡೆ ಬಿದ್ದಂತ 27,000 ಜನ ಕಾರ್ಮಿಕರ ವಿಷಯದಲ್ಲಿ ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಂಡು ಅವ್ರಿಗೆ ಏನು ಕೊಟ್ಟರು, ಯಾವ ಪರಿಹಾರವನ್ನು ಕೊಟ್ಟರು, ಇದು ಯಾರಿವತ್ತು ಸರ್ಕಾರ ನೆನಪಿಟ್ಕೊಂಡಿಲ್ಲ. ಸೊ ಬಳ್ಳಾರಿ ಜಿಲ್ಲಾ ಗಣಿ ಕಾರ್ಮಿಕ ಸಂಘ ನಮ್ಮ ಸಂಘಟನೆ, ಅವರಿಗೆ ಪರಿಹಾರ ಬೇಕು ಅಂತ ಕೋರ್ಟ್ನಲ್ಲಿ ಫೈಟ್ ಮಾಡ್ತಾ ಇದ್ದೀವಿ. ಜೊತೆಗೆ R&R ಅಂತಿದೆ, 24,000 ಕೋಟಿ ಹಣ ಇದೆ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ. ಸೆಂಟ್ರಲ್ ಎಂಪವರ್ ಕಮಿಟಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಮಾನಿಟರಿಂಗ್ ಕಮಿಟಿ ಇದೆ, 24,000 ಕೋಟಿ ಸೊ ಪುನರ್ವಸತಿ ಹಾಗೂ ಪುನರ್ಚೇತನ ಸಲುವಾಗಿ ನಿಗದಿಪಡಿಸಿದ್ದಾರೆ. ಒಂದು ನಯ ಪೈಸೆ ಬಳ್ಳಾರಿ ಜಿಲ್ಲಾ ಗಣಿ ಕಾರ್ಮಿಕರಿಗೆ ಸಿಕ್ಕಿಲ್ಲ. ಬಳ್ಳಾರಿ ಜಿಲ್ಲಾ ಗಣಿ ಕಾರ್ಮಿಕ ಸಂಘದ ಅಧ್ಯಕ್ಷ ಕೂಡ ನಾನು. ಸೊ ಫೈಟ್ ಮಾಡ್ತಾ ಇದ್ದೀವಿ. ಎಲ್ಲ ಬಳ್ಳಿ ಗಣಿ ಕಾರ್ಮಿಕರು ಬರೋದಿಲ್ಲ, ಪ್ರಮುಖ ಗಣಿ ಕಾರ್ಮಿಕರು ಕೂಡ ಈ ಸಮಾವೇಶದಲ್ಲಿ ಇರ್ತಾರೆ. ಜೊತೆಗೆ ಕರ್ನಾಟಕಕ್ಕೆ ಹೈಯೆಸ್ಟ್ ಪವರ್ ಜನರೇಟ್ ಮಾಡತಕ್ಕಂಥ ಜಿಲ್ಲೆ ಅಂದ್ರೆ ರಾಯಚೂರು. 46 ಇವತ್ತು 50% ಆಗಿದೆ ಪವರ್ ಜನರೇಷನ್. ಅದು ಥರ್ಮಲ್ ಪವರ್, ಹೈಡ್ರಲ್ ಪವರ್ ಅಲ್ಲ, ವಿಂಡೋ ಪವರ್ ಅಲ್ಲ, ಥರ್ಮಲ್ ಪವರ್. RTPS ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್ ಅಂತ ಏನಿದೆ, ಪರ್ ಡೇ 19,000 ಕೋಲ್ ಬರ್ನ್ ಆಗುತ್ತೆ. 19,000 ಟನ್ ಕೋಲ್ ಬರ್ನ್ ಆಗುತ್ತೆ. ಸೊ YTPS ಎರ್ಮಸ್ ಥರ್ಮಲ್ ಪವರ್ ಪ್ಲಾಂಟ್ ಅಂತ ಹೇಳಿ ಒಂದು ಸೂಪರ್ ಟೆಕ್ನಾಲಜಿಯನ್ನು ಹಾಕಿದ್ದಾರೆ. ಅಲ್ಲಿ ಒಟ್ಟು 11,100 ಜನ ಕೆಲಸ ಮಾಡ್ತಿದ್ದಾರೆ. ಆಕ್ಚುಲಿ ಮ್ಯಾನ್ ಪವರ್ ಬೇಕು 2,500, 11,100 ಜನ ಮಾತ್ರ ಕೆಲಸ ಮಾಡ್ತಾರೆ. ಆ ಪೈಕಿ 740 ಜನ ಕಾಂಟ್ರಾಕ್ಟ್ ಲೇಬರ್ಸ್. ಅವರು ITI ಡಿಪ್ಲೊಮಾ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಅವರ ಶಾಲೆ ಕೇವಲ 10-12 ಸಾವಿರ, 3 ತಿಂಗಳ 4 ತಿಂಗಳಿಗೆ ಸಲ ಪಗಾರ. 22,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ KPC ಅಂಡ್ ಆಮೇಲೆ NTPC ಜಾಯಿಂಟ್ ವೆಂಚರ್, ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಜಾಯಿಂಟ್ ವೆಂಚರ್ ನಡೀತಕ್ಕಂಥ ಸೊ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಥರ್ಮಲ್ ಪ್ಲಾಂಟ್ ಇನ್ ರಾಯಚೂರು. 700 ಜನ ಕಾರ್ಮಿಕರು ಮಿನಿಮಮ್ ವೇಜಸ್ ಇಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಅವ್ರಿಗೆ ಟೋಪಿಂಗ್ ಇಲ್ಲ, ಶೂ ಇಲ್ಲ. ಥರ್ಮಲ್ ಪ್ಲಾಂಟ್ ಆ ಪ್ರತಿನಿಧಿಗಳು ಬರ್ತಾರೆ. ಸೊ ಇರಿಗೇಷನ್ ಸೆಕ್ಟರ್ನಾಗ ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ವೇಜಸ್ಗಳಿಲ್ಲ. ಕಳೆದ 9 ದಿನದಿಂದ ಸಂಬಳವನ್ನೇ ಕೊಟ್ಟಿಲ್ಲ, ಅವರ ಕಾರ್ಮಿಕರಿಗೆ ಸಂಬಳವನ್ನು ಪಾವತಿ ಮಾಡಿಲ್ಲ. ಈ ಕಾರ್ಮಿಕ ಪ್ರತಿನಿಧಿಗಳೆಲ್ಲ ಈ ಸಮಾವೇಶದಲ್ಲಿ ಇರೋದ್ರಿಂದ ಈ ಸಮಾವೇಶದ ವರ್ಚಸ್ಸು, ನೀವು ಸಮಾವೇಶದ ಗಟ್ಟಿತನಂದ್ರೆ ಅದರ ಮುಂದಾಳಗಳನ್ನು ಈ ಸಮಾವೇಶದಿಂದ ಆರಂಭಗೊಂಡು ಇವುಗಳಿಗಾಗಿ ಒಂದು ಮುಂದಿನ ಗಟ್ಟಿ ಹೋರಾಟಕ್ಕಾಗಿ ನವೆಂಬರ್ 19ರ ಸಮಾವೇಶ. ಅದಕ್ಕೆ ತಾವು ಅದರ ಕಡೆ ಗಮನ ಹರಿಸಬೇಕು, ಕಾರ್ಮಿಕ ದೃಷ್ಟಿಯಲ್ಲಿ ಮಾತಾಡಬೇಕಾಗುತ್ತೆ. ಧನ್ಯವಾದ. ಆಕ್ಚುಲಿ ನಾವೇ ಫೈಟ್ ಮಾಡ್ತಿರೋದು ಸುಮಾರು ಇದೆ. ಆಕ್ಚುಲಿ ಸುಮಾರು ಕಾರ್ಮಿಕರ ಸಮಸ್ಯೆ ಕಾರ್ಮಿಕರಿದ್ದಾಗಲಂತಿದೆ. ಇಲ್ಲ, 2011 ಜುಲೈ 27ನೇ ತಾರೀಕಿಗೆ ಮೈನಿಂಗ್ ಬಂದಾದ ಮೇಲೆ 2-3 ವರ್ಷ ಮೈನಿಂಗ್ ಏರಿಯಾದಲ್ಲಿ ಯಾವುದೇ ಯೂನಿಯನ್, ಯಾವುದೇ ಪ್ರಶ್ನೆ ಹೋಗಿಲ್ಲ ವರ್ಕರ್ಸ್ ಗಳಿಗೆ ಅಂತ. ಇದನ್ನ ಎಕ್ಸಾಮಿನೇಷನ್ ಮಾಡ್ತಾ ಇಲ್ಲ. ಬೇಕಾದಷ್ಟು ಸೆಂಟ್ರಲ್ ಟ್ರೇಡಿಂಗ್ ಇಂಟ್ ಹಾಕಿದೆ ಕಾಂಗ್ರೆಸ್, BMPC, ಭಾರತೀಯ ಮಜದೂರ್ ಸಂಘ, ಇವ್ರು ಯಾರು ಎಂಟ್ರಿ ಹಾಕಲಿಲ್ಲ. 2012ರಲ್ಲಿ ಎಂಟ್ರಿ ಆಗಿದ್ದು ನಾವು ಟ್ರೇಡಿಂಗ್ ಸೆಂಟರ್ ಆಫ್ ಇಂಡಿಯಾ, ನನ್ನನ್ನು ನೋಡ್ಬಂದಿದ್ದೀವಿ ನಾವೇ. 2012ರಲ್ಲಿ ಎಂಟ್ರಿ ಆಗಿ 1.5 ವರ್ಷ 6 ತಿಂಗಳ ಕಾಲದಲ್ಲಿ ಕೆಲಸ ಮಾಡಿ, ಅಲ್ಲಿ ಸುಮಾರು ಜನ ಟ್ರೇಡ್ ರೋಡೀಸ್ ಅದ, ಚೆನ್ನಾಗಿ ಗೊತ್ತು, ಕೆಲಸ ಮಾಡಿ ಬಳ್ಳಾರಿ ಜಿಲ್ಲಾ ಗಣಿ ಕಾರ್ಮಿಕ ಸಂಘವನ್ನು ಸ್ಟಾಪ್ ಮಾಡಿ 2014ರಲ್ಲಿ ಇಂಡಿಯಾ ಫುಲ್ ಸ್ಟ್ರಗಲ್ ಮಾಡಿ, ಆಮೇಲೆ ಹೈವೇ ಬಂದ್ ಮಾಡಿ, ಆಮೇಲೆ ಕೋರ್ಟಿಗೆಲ್ಲ ಫೈಲ್ ಮಾಡಿದ ಮೇಲೆ ಕೂಡ ಇದುವರೆಗಿಂತ ಪರಿಹಾರವನ್ನು ಕೊಡ್ತಾ ಇಲ್ಲ. ಇದುವರೆಗೆ R&Rದಲ್ಲಿ ಕಾರ್ಮಿಕರಿಗೆ ಪರಿಹಾರ ಸಿಗ್ತಿಲ್ಲ. ದುಡ್ಡಿದೆ, ಸೊ ಕೊಳ್ಳಿಕ್ಕೆ ಸರ್ಕಾರ ಮುಂದೆ ಬರ್ತಿಲ್ಲ. ಆ ದುಡ್ಡನ್ನ ಸರ್ಕಾರದ ವೆಚ್ಚಕ್ಕೆ ಬಳಸ್ಕೊಳ್ಳಿಕ್ಕೆ ನೋಡಿದ್ರು ಕೂಡ ನಾವು ಆಕ್ಚುಲಿ ಸುಪ್ರೀಂ ಕೋರ್ಟ್ ತನಕ ನಮ್ಮ ಅಬ್ಜೆಕ್ಷನ್ ಫೈಲ್ ಮಾಡಿದ್ವಿ. ಇಲ್ಲಿಂದ ಸುಪ್ರೀಂ ಕೋರ್ಟ್ ಅಬ್ಜೆಕ್ಷನ್ ಫೈಲ್ ಮಾಡಿದ್ವಿ. 24,000 ಕೋಟಿ ರಿಹ್ಯಾಬಿಲಿಟೇಷನ್ ಅಂಡ್ ರೀಕ್ಲೇಮ್ ಸಲುವಾಗಿ ಆಗಿದ್ದರಿಂದ ದುಡ್ಡು ಮುಟ್ಬಾರ್ದು ಅಂತ ಫೈಟ್ ಮಾಡಿದ್ವಿ. 2014ರಿಂದ ಬಳ್ಳಾರಿ ಗಣಿ ಕಾರ್ಮಿಕರಿಗೆ ನಾವು ಕೆಲಸ ಮಾಡ್ತೀವಿ.
ಥ್ಯಾಂಕ್ ಯು. ಒಂದು ವೇಳೆ ಈ ಒಂದು ಅಸಂಘಟಿತ ಕಾರ್ಮಿಕರ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಸ್ಟೋರಿಗಳನ್ನ ಮಾಡ್ತೀವಿ ಅಂತ ಹೇಳ್ಬೋದು, ವರದಿಗಳಾಗಿರ್ಬೋದು, ನಮಗೆ ಕರ್ಪಟ್ಟದಲ್ಲಿ ನಮ್ಮ ಫೋನ್ ನಂಬರ್ ಇದೆ, ದಯವಿಟ್ಟು ಕೇಳಿ. ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮಾಹಿತಿಯನ್ನು ಒದಗಿಸತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇದು ಲಕ್ಷಾಂತರ ಕೋಟಿ ಜನ ಇರ್ತಕ್ಕಂಥ ದುಡಿತಕ್ಕಂಥ ಜನರ ಪ್ರಶ್ನೆ ಏನಾಗಿದೆ. ಸೊ ಆ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಂತ ಮನೆ ಮಾಡ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಪಾಲ್ಗೊಂಡ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇಲ್ಲಿಗೆ ಸಭೆಯನ್ನು ಮುಗಿಸ್ತಾ ಇದ್ದೀವಿ.